ಬೋಧಕ ವೃತ್ತಿಯ ಜೊತೆಗೆ ಲಾಭದಾಯಕ ಕೃಷಿಯಾಗಿ ಗುಲಾಬಿ ಹೂ ಬೆಳೆದ ಅತಿಥಿ ಉಪನ್ಯಾಸಕ ಸಿ ಶಿವರಾಜು. ಅಲ್ಪ ವೇತನ ಮತ್ತು ಅನಿಶ್ಚಿತತೆ, ಸೇವಾ ಭದ್ರತೆಯ ಕೊರತೆ, ವೇತನದಲ್ಲಿ ವಿಳಂಬ, ಕೆಲಸದ ಒತ್ತಡ, ಈ ಎಲ್ಲ ಸಮಸ್ಯೆಗಳ ನಡುವೆ ಸಿಲುಕಿ ಸಂಕಷ್ಟದಲ್ಲಿ ಅತಿಥಿ ಉಪನ್ಯಾಸಕರಿಗೆ ಮಾದರಿಯಾಗುವ ರೀತಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಲ್ಲೂರಹಳ್ಳಿ ಗ್ರಾಮದ ಶಿವರಾಜ್ ಬೋಧಕ ವೃತ್ತಿಯ ಜೊತೆಗೆ ಲಾಭದಾಯಕ ಕೃಷಿಯಾಗಿ ಗುಲಾಬಿ ಹೂ ಬೆಳೆದು ತಿಂಗಳಿಗೆ 30,000ದಿಂದ 40,000 ರೂಪಾಯಿ ಲಾಭವನ್ನು ಗಳಿಸಿದ್ದಾರೆ. ಸುಮಾರು 7 ವರ್ಷದಿಂದ ಶಿವರಾಜ್ ಬೆಳಗೆರೆಯ ಬಿ ಸೀತಾರಾಮ ಶಾಸ್ತ್ರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ವಿಷಯದ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಉಪನ್ಯಾಸಕ ವೃತ್ತಿಯಲ್ಲಿ ಬರುವ ಕಡಿಮೆ ಸಂಬಳದಿಂದ ಮನೆ ನಡೆಸಲು ಆಗದೆ ಹಲವು ಬಾರಿ ಸಂಕಷ್ಟಕ್ಕೆ ಸಿಲುಕಿದ್ದು ಶಿವರಾಜು ಕೊನೆಗೆ ಇದನ್ನೇ ನಂಬಿ ಕೂತರೆ ಏನು ಆಗೋದು ಎಂಬ ಅರಿತು 1 ವರ್ಷದ ಹಿಂದೆ ಕೃಷಿಯಲ್ಲಿ ನಿರತರಾಗಿ ಯಶಸ್ವಿ ಕಂಡಿದ್ದಾರೆ. ತಮಿಳುನಾಡಿನಿಂದ 18 ರೂಪಾಯಿಗೆ ಒಂದರಂತೆ 1,500 ಮಿರಬಲ್ ತಳಿಯ ಗುಲಾಬಿ ಸಸಿಗಳನ್ನು ತರಿಸಿ ತಮ್ಮ ಅರ್ಧ ಎಕರೆ ಜಮೀನಿನಲ್ಲಿ ಸಾಲಿನಿಂದ ಸಾಲಿಗೆ 7 ಅಡಿ, ಸಸಿಯಿಂದ ಸಸಿಗೆ 3 ಹಂತದಲ್ಲಿ ನಾಟಿ ಮಾಡಿದ್ದಾರೆ. ಮೊದಲು ಭೂಮಿ ಹದ ಮಾಡುವುದು, ಬೆಡ್ ಹೊಡೆಸುವುದು, ಡ್ರಿಪ್ ಹಾಕಿಸುವುದು, ಪೈಪ್ಲೈನ್ ಸೇರಿ ಎಲ್ಲ ಸಿದ್ಧತೆ ಮಾಡಲು 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಈಗ ಸಸಿ ನಾಟಿ ಮಾಡಿ 1 ವರ್ಷ 3 ತಿಂಗಳಾಗಿದ್ದು ಪ್ರತಿನಿತ್ಯ ಸುಮಾರು 40 kg ಗುಲಾಬಿ ಹೂ ಸಿಗುತ್ತಿದೆ. ಹಬ್ಬದ ಸಮಯದಲ್ಲಿ ಹೂವಿನ ಬೆಲೆ ಹೆಚ್ಚಾಗುತ್ತದೆ. ಹಬ್ಬ ಮುಗಿದ ಮೇಲೆ ಬೆಲೆಯಲ್ಲಿ ಏರಿಳಿತ ಆಗೋದು ಸಹಜ. ಆದರೆ ಒಂದೇ ವರ್ಷದಲ್ಲಿ 30,000ದಿಂದ 40,000ವರೆಗೆ ಲಾಭ ಗಳಿಸಿದ್ದಾರೆ. ಅತಿಥಿ ಉಪನ್ಯಾಸಕ ಶಿವರಾಜ್ ಮಾತನಾಡಿ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಮಕ್ಕಳಿಗೆ ಪಾಠ ಮಾಡ್ತೇನೆ. ಮಧ್ಯಾಹ್ನ ಕಾಲೇಜಿನಿಂದ ಬಂದ ಕೂಡಲೇ ಸಂಜೆವರೆಗೆ ಹೊಲದಲ್ಲಿ ಕೆಲಸ ಮಾಡ್ತೇನೆ. 1 ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದು ಒಂದಿಷ್ಟು ಆರ್ಥಿಕವಾಗಿ ಸದೃಢ ಆಗಲು ಕೃಷಿಯ ಸಹಕಾರಿಯಾಗಿದೆ. ಕೃಷಿಯಲ್ಲಿ ಖುಷಿಯಾಗಿದ್ದೇನೆ ಎನ್ನುತ್ತಾರೆ ಶಿವರಾಜು. ಹಾಗಾದರೆ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಚಳ್ಳಕೆರೆ ತಾಲೂಕು ನಲ್ಲೂರಹಳ್ಳಿ ಗ್ರಾಮ. ನಾವು 7 ವರ್ಷದಿಂದ ಅತಿಥಿ ಉಪನ್ಯಾಸಕರಾಗಿ ಒಂದು ಅನುದಾನಿತ ಕಾಲೇಜಿನಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅಲ್ಲಿಂದ ಪಡಿತಕ್ಕಂಥ ಸ್ಯಾಲ್ರಿ ನಮ್ಮ ಜೀವನಕ್ಕೆ ಸಾಕಾಗ್ತಿರಲಿಲ್ಲ. ಹಾಗಾಗಿ ನಾವು ಬೇರೆ ಆದಾಯದ ಮೂಲವನ್ನು ಕಂಡ್ಕೋಬೇಕಂತೇಳಿ ಕೃಷಿಯನ್ನು ನಾವು ನಂಬ್ಕೊಂಬಂದ್ವಿ. ಅದರಲ್ಲಿ ನನಗೆ ಸರಿ ಅನಿಸಿದ್ದು ಹೂವಿನ ಕೃಷಿ ಮಾಡಬೇಕಂತ ಅನ್ನಿಸ್ತು. ಯಾಕೆ ಅಂತ ಹೇಳಿದರೆ ಅದು ದಿನನಿತ್ಯ ನಮಗೆ ಆದಾಯವನ್ನು ತಂದುಕೊಡುತ್ತೆ. ಹಾಗಾಗಿ ನಮ್ಮ ಜೀವನಕ್ಕೆ ಒಂದು ಏನು ಆರ್ಥಿಕ ಭದ್ರತೆಯನ್ನು ನೀಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಹೂವಿನ ಕೃಷಿ ಮಾಡಲಿಕ್ಕೆ ಮುಂದೆ ಬಂದೆ. ಅದರಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದು ಗುಲಾಬಿ ಕೃಷಿ. ಯಾಕೆ ಅಂತ ಹೇಳಿದರೆ ಅದಕ್ಕೆ ದಿನನಿತ್ಯ ಬೇಡಿಕೆ ಇದ್ದೇ ಇರುತ್ತೆ. ಸಭೆ ಸಮಾರಂಭಗಳಲ್ಲಿ ಅದನ್ನು ಅಲಂಕಾರಿಕ ಇದರಲ್ಲಿ ಬಳಸೋದ್ರಿಂದ ದಿನನಿತ್ಯ ಬೇಡಿಕೆ ಇದ್ದೇ ಇರುತ್ತೆ. ಹಾಗಾಗಿ ಅದನ್ನು ನಾನು ಆಯ್ಕೆ ಮಾಡಿಕೊಂಡು ತಮಿಳುನಾಡಿಂದ ನಾನು ಸಸಿಗಳನ್ನು ತರಿಸಿದೆ. ಅಲ್ಲಿ ನಾನು 18 ರೂಪಾಯಿ ಒಂದರಂತೆ ಸಸಿಗಳನ್ನು ತರಿಸಿ ನಾಟಿ ಮಾಡಿ ನಾವು 3 ತಿಂಗಳಿಗೆ ಅದನ್ನು ಹೂವಿಗೆ ಬಿಟ್ವಿ. ನಂತರ ಅದು ಈಗ ನಾವು ನಾಟಿ ಮಾಡಿ ವರ್ಷದ ಮೇಲೆ 3 ತಿಂಗಳಾಗಿದೆ. ದಿನನಿತ್ಯ ನಾವು ಅದರಲ್ಲಿ 30ರಿಂದ 40 kg ಹೂಗಳನ್ನು ನಾವು ಕೀಳ್ತಾ ಇದ್ವಿ. ಮತ್ತು ಅದೇ ರೀತಿ ಬೆಲೆ ಅದನ್ನು ಹೇಳ್ಬೇಕಂತ ಹೇಳಿದರೆ ಹಬ್ಬ ಹರಿದಿನಗಳಲ್ಲಿ ಅದರ ಬೆಲೆ ಚೆನ್ನಾಗಿ ಉತ್ತಮವಾದ ಬೆಲೆ ಸಿಗುತ್ತೆ. ನಾರ್ಮಲ್ ಸೀಸನಲ್ಲಿ ಮಿನಿಮಮ್ ಅಂತ ಹೇಳಿದರೆ 50 ರೂಪಾಯಿ ಬೆಲೆ ಇದ್ದೇ ಇರುತ್ತೆ ಕೆಜಿಗೆ. ಹಾಗಾಗಿ ಅದರಿಂದ ಉತ್ತಮ ಆದಾಯವನ್ನು ಪಡಿಬೋದು. ಮತ್ತು ವಿದ್ಯಾವಂತ ನಿರುದ್ಯೋಗ ಯುವಕರೇನಿದ್ದಾರೆ ಅವರು ಈ ಥರ ಬೇರೆ ಏನು ಉದ್ಯೋಗಗಳನ್ನು ಕೈಗೊಳ್ಳೋದ್ರಿಂದ ಅವರು ಆರ್ಥಿಕವಾಗಿ ಭದ್ರತೆಯನ್ನು ಸಾಧಿಸ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸುಮಾರು 3ರಿಂದ